ಇಲ್ಲಿ ಒಂದು ಶಾರ್ಟ್ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ ಪ್ರೆಸ್ಟೀಜ್ನ 10 ಲೀಟರ್ ಕುಕ್ಕರ್ ಇದೆ. ಇದನ್ನು ಅನ್ಬಾಕ್ಸ್ ಮಾಡ್ತಿದ್ದೀನಿ. ನಿಮಗೂ ಇದು ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಆ ಲಿಂಕ್ ಕೊಟ್ಟಿದ್ದೀನಿ, ಪರ್ಚೇಸ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇದು ತುಂಬ ಬೆಸ್ಟ್ ಈ ಶಾರ್ಟ್ ಕ್ರಿಯೇಟ್ ಆಗಿದೆ. ಸೊ ಇದು ನಾನು ಕೈಯಾರೆ ಮಾಡಿಲ್ಲ, ಇಂದ ಮಾಡಿಸಿದ್ದು. ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬಲ್ಲಿ ನಾವು ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀವಿ. ಶಾರ್ಟ್ಸ್ ಅಪ್ಲೋಡ್ ಮಾಡಬೇಕಾದ್ರೆ ಒಂದು ಸಖತ್ ಫೀಚರ್ ಇದೆ. ಅದನ್ನು ನಾವು ಬಳಸ್ಕೊಂಡ್ರೆ ತುಂಬ ಒಳ್ಳೆ ವ್ಯೂಸ್ ನಮ್ಮ ಚಾನಲ್ ಮೇಲೆ ತರ್ಬೋದು. ಆಮೇಲೆ ಒರಿಜಿನಲ್ ಕಂಟೆಂಟ್ ನಾವು ಅಪ್ಲೋಡ್ ಮಾಡ್ಬೋದು. ಅದು ಏನು ಹೇಗೆ ಅನ್ನೋದು ಒಂದು ಸ್ವಲ್ಪ ನಿಮಗೆ ಒಂದು ಶಾರ್ಟ್ ತೋರಿಸ್ತೀನಿ ಸ್ನೇಹಿತರೆ. ನಿಮಗೆ ಈ ರೀತಿ ಶಾರ್ಟ್ಸ್ ನಾವು ಕ್ರಿಯೇಟ್ ಮಾಡಿದರೆ ಖಂಡಿತ ನಮ್ಮ ಚಾನಲ್ ಮೇಲೆ ಒಳ್ಳೆ ವ್ಯೂಸ್ ತರ್ಬೋದು. ಆಮೇಲೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿತ್ತು ಅಂದರೆ ಒಳ್ಳೆ ದುಡ್ಡು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ನೀವು ಅರ್ನ್ ಮಾಡ್ಬೋದು. ಸೊ ಏನು ಅನ್ನೋದು ಇಲ್ಲಿ ಫಸ್ಟ್ ಒಂದು ನಿಮಗೆ ಶಾರ್ಟ್ ತೋರಿಸ್ತೀನಿ ಸ್ನೇಹಿತರೆ. ನಾನಿಲ್ಲಿ ಸೈಡಲ್ಲಿ ನೋಡಿ, ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ತೀನಿ ಸೈಡಲ್ಲಿ. ಸೊ ಫಸ್ಟ್ ನಾವೇನು ಮಾಡಬೇಕು, ಯೂಟ್ಯೂಬ್ ಓಪನ್ ಮಾಡಬೇಕು ಸ್ನೇಹಿತರೆ. ಯೂಟ್ಯೂಬ್ ಓಪನ್ ಮಾಡಿ ನಾನು ಒಂದು ಶಾರ್ಟ್ ತೋರಿಸ್ತೀನಿ ಫಸ್ಟ್ ನಿಮಗೆ. ಇಲ್ಲಿ ನಾನು ನನ್ನ ಈ ಬೇರೆ ಚಾನಲ್ ಇದೆ, ಒಂದು ಬೇರೆ ಚಾನಲ್ ಮೇಲೆ ನಾನು ಹಾಕಿದ್ದೀನಿ. ಇಲ್ಲಿ ಒಂದು ಶಾರ್ಟ್ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಇಲ್ಲಿ ನೋಡಿ ಪ್ರೆಸ್ಟೀಜ್ನ 10 ಲೀಟರ್ ಕುಕ್ಕರ್ ಇದೆ. ಇದನ್ನು ಅನ್ಬಾಕ್ಸ್ ಮಾಡ್ತಿದ್ದೀನಿ. ನಿಮಗೂ ಇದು ಪರ್ಚೇಸ್ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಆ ಲಿಂಕ್ ಕೊಟ್ಟಿದ್ದೀನಿ, ಪರ್ಚೇಸ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ನೋಡಿ ಪ್ರೆಸ್ಟೀಜ್ನ 10 ಲೀಟರ್ ಕುಕ್ಕರ್ ಇದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದು ನಿಮಗೂ ಇದು ಪರ್ಚೇಸ್ ನೋಡಿದ್ರಲ್ಲ ಸ್ನೇಹಿತರೆ, ಇದು ತುಂಬ ಬೆಸ್ಟ್ ಈ ಶಾರ್ಟ್ ಕ್ರಿಯೇಟ್ ಆಗಿದೆ. ಅದರಲ್ಲಿ ನಾನೇ ಇದ್ದೀನಿ, ನೀವು ನೋಡ್ಬೋದು. ಸೊ ಇದು ನಾನು ಕೈಯಾರೆ ಮಾಡಿಲ್ಲ, ಇಂದ ಮಾಡಿಸಿದ್ದು. ಏನು ಹೇಗೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ, ಯೂಟ್ಯೂಬ್ ಮೇಲೆ ಏನೇನೋ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಹಾಗೆ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಬಟ್ ಅಪ್ಡೇಟ್ಸ್ ಬಂದಿರೋದು ಅಪ್ಡೇಟ್ ಹೇಳಿಬಿಟ್ರೆ ಆಯಿತು ಅಲ್ಲ. ಇದು ನಾನು ಮೊದಲು ಹೇಳಿದೆ, ಆಮೇಲೆ ಹೇಳಿದೆ, ಅದಲ್ಲ. ನಾವು ಆ ಅಪ್ಡೇಟನ್ನು ಸರಿಯಾಗಿ ಸ್ಟಡಿ ಮಾಡಿ ನಿಮ್ಮ ಹತ್ರ ಹೇಳಬೇಕಾಗಿರುತ್ತೆ. ಸೊ ಇದೊಂದು ಒಳ್ಳೆ ಅಪ್ಡೇಟ್ ಶಾರ್ಟ್ಸಲ್ಲಿ ಬಂದಿದೆ, ಬಟ್ ಯಾರೂ ಈ ರೀತಿ ಹೇಳೇ ಇಲ್ಲ. 100% ನಮ್ಮ ಕನ್ನಡ ಕ್ರಿಯೇಟರ್ ಕಮ್ಯುನಿಟಿಯಲ್ಲಿ ಯಾರೂ ಕೂಡ ಈ ರೀತಿ ವಿಡಿಯೋ ಮಾಡಿ ಹೇಳೇ ಇಲ್ಲ. ನನಗನ್ಸುತ್ತೆ ಆಲ್ಮೋಸ್ಟ್ ಹಿಂದಿ ಕ್ರಿಯೇಟರ್ಸ್ ಕೂಡ ಈ ರೀತಿ ಹೇಳಿಲ್ಲ. ಸೊ ಇದು ಏನು ಹೇಗೆ ನಾವು ಮಾಡಬೇಕು ತೋರಿಸ್ತೀನಿ. ಇದು ನೋಡಿ, ಈ ಶಾರ್ಟ್ಸ್ ನಾನು ತೋರಿಸಿದ್ದೀನಿ, ಎಷ್ಟು ಒಳ್ಳೆ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ನಂಗೆ ಕೊಟ್ಟಿದೆ. ಸೊ ಹೇಗೆ ಮಾಡೋದು ಅನ್ನೋದು ನಾನು ಹೇಳ್ತೀನಿ ಸ್ನೇಹಿತರೆ. ಸೊ ಫಸ್ಟ್ ನಿಮ್ಮ ಹತ್ರ ಒಂದು ಚಾಟ್ GPT ಅಪ್ಲಿಕೇಶನ್ ಬೇಕು. ಸಿಂಪಲ್ ಆಗಿ ಒಂದು ನಮ್ಮ ಪ್ರಾಂಪ್ಟ್ ಬೇಕಾಗಿರುತ್ತೆ. ಪ್ರಾಂಪ್ಟ್ ಬರೆಸಬೇಕು ಅಂದರೆ ನಮಗೆ ಚಾಟ್ GPT ಬೇಕು. ಸೊ ಚಾಟ್ GPTಯಲ್ಲಿ ಪ್ರಾಂಪ್ಟ್ ಬರೆಯೋಕೆ ಏನೇನು ಹೇಳಬೇಕು ಅದು ಬರೆದಿದ್ದೀನಿ. ಇಲ್ಲಿ ತೋರಿಸ್ತೀನಿ ನಿಮಗೆ ಏನಿದೆ ಅನ್ನೋದು. ಇಲ್ಲಿ ನೋಡಿ, ನಾನು ಒಂದು ಪ್ರೆಸ್ಟೀಜದ್ದು ಕುಕ್ಕರ್ ತೊಗೊಂಡಿದ್ದೀನಿ. ನೀವು ಏನು ಬೇಕಾದರೂ ನಾನು ಬೇರೆ ಒಂದು ಮಾಡಿನೂ ತೋರಿಸ್ತೀನಿ. ಜಸ್ಟ್ ಒಂದು ಎಕ್ಸಾಂಪಲ್ ಈಗ ನಾನು ಕೊಡ್ತಿದ್ದೀನಿ. ಪ್ರೆಸ್ಟೀಜ್ 10 ಲೀಟರ್ ಕುಕ್ಕರ್ ಬಗ್ಗೆ ಅನ್ಬಾಕ್ಸಿಂಗ್ ಶಾರ್ಟ್ ವಿಡಿಯೋ ಮಾಡಬೇಕು. ನಿಮಗೆ ಪ್ರಾಡಕ್ಟ್ ಮತ್ತು ನನ್ನ ಫೋಟೋ ಕೊಡ್ತೇನೆ. ಅದರ ಪ್ರಕಾರ ಬಾಕ್ಸ್ ಓಪನ್ ಮಾಡ್ತಿರೋ ವಿಡಿಯೋ ಪ್ರಾಂಪ್ಟ್ ಕೊಡಿ. ಪ್ರಾಂಪ್ಟ್ ಇಂಗ್ಲೀಷಲ್ಲಿರಲಿ, ಮ್ಯೂಸಿಕ್ ಬೇಕಾಗಿಲ್ಲ. ಮತ್ತು ಈ ಕೊಡೋ ಪ್ರಾಂಪ್ಟ್ 900 ಕ್ಯಾರೆಕ್ಟರ್ ಮಾತ್ರ ಇರಲಿ. ಅಂಡರ್ 900 ಕ್ಯಾರೆಕ್ಟರ್ಸ್ ಬೇಕು ಸ್ನೇಹಿತರೆ. ಇದಕ್ಕೆ ಇದು ಮೇನ್ ಇಂಪಾರ್ಟೆಂಟ್ ಇದೆ. ಜಾಸ್ತಿ ಕ್ಯಾರೆಕ್ಟರ್ಸ್ ಆದರೆ ಅಲ್ಲಿ ತೊಗೊಳ್ಳಲ್ಲ. ಸೊ ಇದು ಪ್ರಾಂಪ್ಟ್ ಇದೆ, ನಾನು ಓದಿದ್ದೀನಿ. ಇದು ನನ್ನ ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ. ಇದೇ ರೀತಿ ನೀವು ಬರೆದು ಸೆಂಡ್ ಮಾಡಬೇಕು. ನಾನಿಲ್ಲಿ ಫೋಟೋ ಕೊಡ್ತೀನಿ. ಫಸ್ಟ್ ನಾನು ಹೇಳಿದ್ದೀನಿ, ಅದಕ್ಕೆ ನಾನು ಫೋಟೋ ಕೊಡ್ತೀನಿ, ಆಮೇಲೆ ಪ್ರಾಡಕ್ಟ್ ಫೋಟೋನು ಕೊಡ್ತೀನಿ ಅಂತ ಹೇಳಿದ್ದೀನಿ. ಸೊ ನಾನೇನು ಮಾಡ್ತೀನಿ, ಎರಡೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಒಂದು ನನ್ನ ಫೋಟೋ, ಆಮೇಲೆ ಆ ಕುಕ್ಕರ್ ಫೋಟೋ. ಸೊ ಇದನ್ನು ನಾನು ಇಲ್ಲಿ ಕೊಡ್ತೀನಿ, ಚಾಟ್ GPTಗೆ ಕೊಟ್ಟೆ. ಆಮೇಲೆ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಒಂದು ಸೆಕೆಂಡ್ ಒಳಗಡೆ ನಿಮಗೊಂದು ಪ್ರಾಂಪ್ಟ್ ಜನ್ರೇಟ್ ಆಗಿ ಬರುತ್ತೆ. ಓಕೆ, ಸೊ ನೋಡ್ಬೋದು, ಪ್ರಾಂಪ್ಟ್ ಜನ್ರೇಟ್ ಆಗಿ ಬಂತು. ನಾನೇನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ತೀನಿ. ಈ ಪ್ರಾಂಪ್ಟ್ ನಮಗೆ ಬೇರೆ ಯಾವುದೇ ಅಪ್ಲಿಕೇಶನ್ ಬೇಕಾಗಿಲ್ಲ. ನಮ್ಮ ಹತ್ರ ಯೂಟ್ಯೂಬ್ ಏನು ಅಪ್ಲಿಕೇಶನ್ ಇದೆ ಅದನ್ನೇ ಯೂಸ್ ಮಾಡೋದಿರುತ್ತೆ. ಸೊ ಈಗ ನಾನು ಅದನ್ನು ಮಾಡಿದೆ, ಕಾಪಿ ಮಾಡಿಕೊಂಡೆ. ಓಕೆ, ಈಗ ನಾನೇನು ಮಾಡ್ತೀನಿ, ಯೂಟ್ಯೂಬ್ ಓಪನ್ ಮಾಡ್ತೀನಿ. ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಶಾರ್ಟ್ಸ್ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಇಲ್ಲಿ ನೋಡಿ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಎಲ್ಲ ಬರುತ್ತೆ. ಇಲ್ಲಿ ಕ್ರಿಯೇಟ್ ವಿಡಿಯೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಡಿಸ್ಕ್ರೈಬ್ ಯುವರ್ ಐಡಿಯಾ ಅಂತ ಇದೆ. ಇಲ್ಲಿ ಕಾಪಿ ಮಾಡಿರೋ ಪ್ರಾಂಪ್ಟ್ ಪೇಸ್ಟ್ ಮಾಡಿ. 900 ಕ್ಯಾರೆಕ್ಟರ್ ಮಾತ್ರ ಇರಬೇಕು, ನೆನಪಿರಲಿ. ಸೊ ಈಗ ನಾನು ಅದನ್ನು ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ಆ್ಯಡ್ ಇಮೇಜ್ ಅಂತ ಇದೆ, ಪ್ಲಸ್ ಐಕನ್, ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊದಲು ನಾನು ಕುಕ್ಕರ್ ಇಮೇಜ್ ಕೊಡ್ತೀನಿ. ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ನನ್ನ ಫೋಟೋ ಕೊಡ್ತೀನಿ.
ಆಮೇಲೆ ನನ್ನ ಫೋಟೋ ಕೊಡ್ತೀನಿ. ಸೊ ಇಲ್ಲಿ ನನ್ನ ಫೋಟೋ ಇದೆ, ಇದನ್ನು ನಾನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ನಾನಿಲ್ಲಿ ಈ ಏರೋ ಮಾರ್ಕ್ ಇದೆ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೆಂಡ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ಕಾಯಬೇಕು ಸ್ನೇಹಿತರೆ. ತುಂಬ ಬೆಸ್ಟ್ ಅಪ್ಲಿಕೇಶನ್ ಯೂಟ್ಯೂಬದ್ದು ಏನಿದೆ ಅದರಲ್ಲಿ ಆ ಫೀಚರ್ ಕೊಟ್ಟಿದ್ದಾರೆ. ಸೊ ಆ ಫೀಚರನ್ನು ಬಳಸ್ಕೊಂಡು ನಾವು ಯಾವ ರೀತಿ ಶಾರ್ಟ್ ಮಾಡ್ತೀವಿ ಅದು ನಮ್ಮ ಮೇಲೆ ಡಿಪೆಂಡ್ ಇದೆ. ನೀವು ಪ್ರಾಡಕ್ಟ್ ಮಾಡಿ, ಅಡುಗೆದು ಮಾಡಿ, ನೀವು ಏನು ಬೇಕಾದರೂ ಮಾಡ್ಬೋದು. ನೀವೇನಾದರೂ ಕಟ್ ಮಾಡ್ತಿರೋದು, ಈ ರೀತಿ ಯಾವುದೇ ಪ್ರಾಡಕ್ಟ್ ಬಗ್ಗೆ ಮಾಡೋದು, ಅಥವಾ ಟೊಮೆಟೊ ಕಟ್ ಮಾಡೋದು, ಏನಾದರೂ ಕುಕಂಬರ್ ಕಟ್ ಮಾಡೋದು, ಅಥವಾ ಅಡುಗೆ ಮಾಡ್ತಿರೋದು ತೋರಿಸ್ಬೇಕಾಗಿದ್ರೆ ನೀವು ಏನು ಪ್ರಾಂಪ್ಟ್ ಕೊಡ್ತೀರಾ ಆ ರೀತಿ ಇದು ಜನ್ರೇಟ್ ಮಾಡಿ ಕೊಡುತ್ತೆ. ಸೊ ತುಂಬ ಬೆಸ್ಟ್. ಇಲ್ಲಿ ನೋಡಿ ಕ್ವಾಲಿಟಿ HD ಕ್ವಾಲಿಟಿಯಲ್ಲಿ ಬರುತ್ತೆ. ನಾವು ಹೇಳೋ ಪ್ರಾಂಪ್ಟ್ ಮೇನ್ ಇರುತ್ತೆ. ಸ್ವಲ್ಪ ಹೊತ್ತು ಇದು ಟೈಮ್ ತೊಗೊಳುತ್ತೆ, ವೇಟ್ ಮಾಡಬೇಕು. ವೇಟ್ ಮಾಡಿ ಆದಮೇಲೆ ಇಲ್ಲಿ ನೋಡಿ 92% ಆಗಿದೆ, ಈಗ 95% ಆಯಿತು. ಸೊ ತುಂಬ ಬೆಸ್ಟ್ ಅಪ್ಲಿಕೇಶನ್ ಇದಾಗಿದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಜನ್ರೇಟ್ ಆಗಿ ಬಂತು, ನೋಡ್ಬೋದು. ಸೊ ಇದು ಬಂತು. ಈಗ ಇದಕ್ಕೆ ನಾವು ವಾಯ್ಸ್ ಓವರ್ ಮಾಡ್ಬೋದು. ಜಸ್ಟ್ ಕಟ್ ಮಾಡೋದು ಅದು ಇದು ಎಲ್ಲ ಇದೆ. ನಾನು ಇಲ್ಲಿ ಸ್ಟಾಪ್ ಮಾಡ್ತೀನಿ. ಕಟ್ ಮಾಡೋದು, ಓಪನ್ ಮಾಡೋದು ಎಲ್ಲ ತೋರಿಸ್ತಾ ಇದೆ. ಅದಾದಮೇಲೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟಲ್ಲಿ ಬನ್ನಿ. ಆಮೇಲೆ ಇಲ್ಲಿ ವಾಯ್ಸ್ ಓವರ್ ಅಂತ ಒಂದು ಆ್ಯಪ್ ಇದೆ ನೋಡಿ. ಎಯಿಂದ ನಾವು ಏನು ಬೇಕಾದರೂ ಜನ್ರೇಟ್ ಮಾಡ್ಕೋಬೋದು ವಿಡಿಯೋ. ಬಟ್ ಅದರಲ್ಲಿ ನಮ್ಮ ವಾಯ್ಸ್ ಇದ್ದರೆ ಖಂಡಿತ 100% ನಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಸೊ ಈ ರೀತಿ ನೀವು ಶಾರ್ಟ್ಸ್ ಮಾಡಬೇಕು. ವಾಯ್ಸ್ ಓವರ್ ಇಲ್ಲ ಅಂದರೆ ನಡೆಯಲ್ಲ. ನಿಮ್ಮ ವಾಯ್ಸ್, ಈಗ ಎಯಿಂದ ನಾವು ವಿಡಿಯೋ ಜನ್ರೇಟ್ ಮಾಡಿದ್ದೀವಿ, ಅದರಲ್ಲಿ ನಮ್ಮ ವಾಯ್ಸ್ ಇದ್ದರೆ ಅದು ಬೆಟರ್ ಇರುತ್ತೆ. ಸೊ ಅದನ್ನು ನೀವು ಮಾಡಬೇಕು. ಸೊ ಇದಾದಮೇಲೆ ಇದೆಲ್ಲ ಜನ್ರೇಟ್ ಆಯಿತು. ಎಡಿಟ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಇಲ್ಲಿ ವಾಯ್ಸ್ ಓವರ್ ಅಂತ ಇದೆ. ಈ ವಾಯ್ಸ್ ಓವರ್ ಮೇಲೆ ಕ್ಲಿಕ್ ಮಾಡಬೇಕು. ವಾಯ್ಸ್ ಓವರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಹೇಳ್ತೀನಿ ನೋಡಿ ಸ್ನೇಹಿತರೆ, ನಾನು ಪ್ರೆಸ್ಟೀಜ್ನ 10 ಲೀಟರ್ ಕುಕ್ಕರ್ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಈ ಕುಕ್ಕರ್ ನಿಮ್ಗೆ ಇಷ್ಟ ಆಗಿದ್ರೆ ಮೇಲೆ ಪರ್ಚೇಸಿಂಗ್ ಲಿಂಕ್ ಕೊಡ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಇಷ್ಟು ನಾನು ಹೇಳಿದೆ. ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ನೇಹಿತರೆ, ನಾನು ಪ್ರೆಸ್ಟೀಜ್ನ 10 ಲೀಟರ್ ಕುಕ್ಕರ್ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಈ ಕುಕ್ಕರ್ ನಿಮ್ಗೆ ಇಷ್ಟ ಆಗಿದ್ರೆ ಮೇಲೆ ಪರ್ಚೇಸಿಂಗ್ ಲಿಂಕ್ ಕೊಡ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಇಷ್ಟು ಹೇಳಿ ನಾನು ಈ ವಿಡಿಯೋನ ಪ್ರೆಸ್ಟೀಜ್ನ 10 ಲೀಟರ್ ಕುಕ್ಕರ್ ಇಲ್ಲಿ ಓಕೆ ಮಾಡ್ತೀನಿ. ಸೊ ನೋಡ್ಬೋದು, ನಾನು ಸೇವ್ ಡ್ರಾಫ್ಟ್ ಮಾಡ್ತೀನಿ, ಅಪ್ಲೋಡ್ ಮಾಡಲ್ಲ. ಸೊ ಈ ರೀತಿ ನೀವು ವಿಡಿಯೋನ ಜನ್ರೇಟ್ ಮಾಡ್ಬೋದು. ತುಂಬ ಬೆಸ್ಟ್ ಫೀಚರ್ ಇದೆ. ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ವಿಡಿಯೋನ ಕ್ರಿಯೇಟ್ ಮಾಡಿ ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ಖಂಡಿತ ಚಾನಲ್ ಮೇಲೆ ಒಳ್ಳೆ ವ್ಯೂಸ್ ಬರುತ್ತೆ ಸ್ನೇಹಿತರೆ. ಆಮೇಲೆ ಚಾನಲ್ ಮಾನಿಟೈಸ್ ಕೂಡ ಆಗುತ್ತೆ. ಇನ್ನೊಂದು ನಾನು ಮಾಡಿ ತೋರಿಸ್ತೀನಿ. ಇಲ್ಲಿ ಫ್ಲಿಪ್ಕಾರ್ಟ್ ನಾನು ಓಪನ್ ಮಾಡ್ತೀನಿ. ಯಾವುದೋ ಒಂದು ಪ್ರಾಡಕ್ಟ್ ತೊಗೊಳ್ಳೋಣ. ಸೊ ಈಗ ಕುಕ್ಕರ್ ಬಗ್ಗೆ ತೋರಿಸಿದ್ದೀನಿ. ನಾನಿಲ್ಲಿ ಒಂದು ಏನು ಅಂದರೆ ಟ್ರಿಮ್ಮರ್ ಬಗ್ಗೆ ಹಾಕ್ತೀನಿ. ಟ್ರಿಮ್ಮರ್, ಯಾವುದೋ ಒಂದು ಟ್ರಿಮ್ಮರ್ ಅಂತ ಅಂದ್ಕೊಳ್ಳಿ. ಸೊ ಯಾವುದು ಬೆಸ್ಟ್ ಇರುತ್ತೆ ಅದನ್ನು ತೊಗೊಂಡಿಲ್ಲಿ ನಾನು ಹಾಕ್ತೀನಿ. ಸೊ ಈ ರೀತಿ ನೀವು ಪ್ರಾಡಕ್ಟ್ ಸೆಲ್ ಮಾಡಿಯೂ ಕೂಡ ಸ್ನೇಹಿತರೆ ಒಳ್ಳೆ ಅರ್ನಿಂಗ್ ಮಾಡ್ಕೋಬೋದು. ನಾನು ಇಲ್ಲಿ ಇದು ಟ್ರಿಮ್ಮರ್ ಇದೆ. ಸೊ ಇದನ್ನು ನಾನು ಒಂದು ಒಳ್ಳೆ ಇಮೇಜ್ ಇದರಲ್ಲಿ ಬೇಕು. ಸೊ ಅದನ್ನು ನಾನು ನೋಡ್ತೀನಿ, ಇದ್ರೆ ಇಮೇಜ್ ಇದ್ದರೆ ಓಕೆ. ಸೊ ಇದನ್ನೇ ನಾನು ಇಮೇಜ್ಗೆ ಏನು ಮಾಡ್ತೀನಿ ಅಂದರೆ ಸೇವ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಸ್ಕ್ರೀನ್ ಶಾಟ್ ತೊಗೊಂಡೆ. ಈಗ ಇದು ಏನಿದೆ ಅಂದರೆ ನಾನು ಇದು ಒಂದು ಸ್ವಲ್ಪ ಟೆಕ್ಸ್ಟ್ ಏನೇನಿದೆ ಇದರಲ್ಲಿ VGR. ಸೊ VGR V71 ಪ್ರೊಫೆಷನಲ್ ಟ್ರಿಮ್ಮರ್ 120 ml. ಸೊ ಇದಕ್ಕೂ ಕೂಡ ನಾನು ಸ್ಕ್ರೀನ್ಶಾಟ್ ತೊಗೊಳ್ತೀನಿ, ಬಿಕಾಸ್ ಇದು ಕಾಪಿ ಮಾಡಿ ಕೊಡೋದಿಲ್ಲ. ಇದನ್ನು ನಾನಿಷ್ಟು ಕಟ್ ಮಾಡ್ತೀನಿ ಸ್ನೇಹಿತರೆ. ಸೊ ಮಾಡೋ ಐಡಿಯಾ ಇದ್ದರೆ ಏನು ಬೇಕಾದರೂ ನಾವು ಮಾಡ್ಬೋದು ಸ್ನೇಹಿತರೆ. ನಾನು ಟ್ರಾನ್ಸ್ಲೇಟಲ್ಲಿ ಹೋಗ್ತೀನಿ. ಟ್ರಾನ್ಸ್ಲೇಟಲ್ಲಿ ಹೋಗಿ ಆ ಟೆಕ್ಸ್ಟ್ ಏನಿದೆ ನಾನು ಕಾಪಿ ಮಾಡ್ಕೊಳ್ತೀನಿ. ಸೊ ಇಷ್ಟು ಟೆಕ್ಸ್ಟ್ ನಾನು ಕಾಪಿ ಮಾಡ್ತೀನಿ. ಇದು ಇಂಗ್ಲೀಷಲ್ಲಿ ಮಾಡಿಕೊಂಡು ಇದನ್ನು ಟಚ್ ಮಾಡಿ ಇದನ್ನೇನು ಮಾಡ್ತೀನಿ, ನಾನು ಕಾಪಿ ಮಾಡ್ತೀನಿ ಸ್ನೇಹಿತರೆ. ಕಾಪಿ ಮಾಡ್ಕೊಂಡು ಹೋಗಿ ಈಗ ನಾನೇನು ಮಾಡ್ತೀನಿ ಅಂದರೆ ChatGPT ಕಂಪ್ಲೀಟಾಗಿ ಒಂದು ಸಾರಿ ವಿಡಿಯೋ ನೋಡಿ ಸ್ನೇಹಿತರೆ. ಖಂಡಿತ ನಿಮಗೂ ಒಂದು ಒಳ್ಳೆ ಏನು ವಿಡಿಯೋ ಎಡಿಟ್ ಮಾಡೋ ಆಪ್ಷನ್ ಸಿಗುತ್ತೆ. ಇದು ನಾವು ನೋಡಲೇಬೇಕು. ಸೊ ಕರೆಕ್ಟಾಗಿ ನಾವು ನೋಡಿದ್ರೇ ಗೊತ್ತಾಗೋದು ಸ್ನೇಹಿತರೆ, ಇಲ್ಲಾಂದರೆ ಯಾವುದು ಏನೂ ಗೊತ್ತಾಗೋದಿಲ್ಲ. ಸೊ ನಾನಿಲ್ಲಿ ಪ್ರೆಸ್ಟೀಜ್
ಸೊ ಇಲ್ಲಿ ನಾನು ಇಷ್ಟು ಹಾಕ್ತೀನಿ. ಅದಾದಮೇಲೆ ಇಲ್ಲಿ ಇಮೇಜಸ್ ಕೊಡ್ತೀನಿ. ಇಮೇಜ್ ಕಾಪಿ ಮಾಡಿರೋ ಇಮೇಜ್, ಸ್ಕ್ರೀನ್ಶಾಟ್ ತೆಗೆದಿರೋ ಇಮೇಜು, ಆಮೇಲೆ ನನ್ನ ಫೋಟೋ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ಇಷ್ಟು ಕೊಟ್ಟು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ. ಆಮೇಲೆ ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿ ಪ್ರಾಂಪ್ಟ್ ಬರುತ್ತೆ. ಇಲ್ಲಿ ನೋಡಿ ಪ್ರಾಂಪ್ಟ್ ರೆಡಿ ಆಗ್ತಿದೆ. ಸೊ ಪ್ರಾಂಪ್ಟ್ ರೆಡಿ ಆಯಿತು. ನಾನೇನು ಮಾಡ್ತೀನಿ, ಇದನ್ನು ಕಾಪಿ ಮಾಡ್ತೀನಿ. ಸೊ ನಾನಿಲ್ಲಿ ಕಾಪಿ ಮಾಡಿಕೊಂಡೆ. ಈಗ ಕಾಪಿ ಮಾಡ್ಕೊಂಡು ಹೋಗಿ ಏನು ಮಾಡ್ತೀನಿ, ಮತ್ತೊಂದು ನಾನು ಯೂಟ್ಯೂಬ್ ಓಪನ್ ಮಾಡ್ತೀನಿ. ಮತ್ತೊಮ್ಮೆ ಯೂಟ್ಯೂಬ್ ಓಪನ್ ಮಾಡ್ತೀನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದೆ, ಶಾರ್ಟ್ ಮೇಲೆ ಕ್ಲಿಕ್ ಮಾಡಿದೆ, ಆಮೇಲೆ ಈ ಫೀಚರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಫೀಚರ್ ಏನು ಅಂದರೆ AI ಪ್ಲೇಗ್ರೌಂಡ್. AI ಪ್ಲೇಗ್ರೌಂಡ್ ನಾನು ಓಪನ್ ಮಾಡ್ತೀನಿ. ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಇಲ್ಲಿ ಕಾಪಿ ಮಾಡಿರೋ ಪ್ರಾಂಪ್ಟ್ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಆಮೇಲೆ ಫೋಟೋ ಕೊಡ್ತೀನಿ. ಇನ್ನೊಂದು ಫೋಟೋ, ನನ್ನ ಫೋಟೋ ನಾನು ಇಲ್ಲಿ ಕೊಡ್ತೀನಿ. ಇನ್ನೊಂದು ಸೊ ಸೇಮ್ ಫೋಟೋ ನಾನು ಕೊಡ್ತೀನಿ. ನೀವು ಫೋಟೋ ಬೇಕು ಅಂದರೆ ಬೇರೆ ಬೇರೆ ಫೋಟೋಸ್ ಎಲ್ಲ ಕೊಡ್ಬೋದು. ಸೊ ಇಲ್ಲಿ ಪ್ರಾಂಪ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಇದೊಂದು ಸ್ವಲ್ಪ ನಾವು ಕಟ್ ಮಾಡಬೇಕು. ಇದು ನೀವು ಒಂದು ಸ್ವಲ್ಪ ನೋಡಬೇಕು ಸ್ನೇಹಿತರೆ. ಕರೆಕ್ಟಾಗಿ 900ಕ್ಕಿಂತ ಜಾಸ್ತಿ ಆಗಬಾರ್ದು, ಕಡಿಮೆ ಇದ್ದರೆ ನಡೆಯುತ್ತೆ. ಸೊ ನಾನೇನು ಮಾಡ್ತೀನಿ, ಈಗ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ವಲ್ಪ ಹೊತ್ತು ಕಾಯಬೇಕು. ಇಲ್ಲಿ ಟೈಮ್ ತೊಗೊಳುತ್ತೆ, ವೇಟ್ ಮಾಡಬೇಕು. ತುಂಬ ಬೆಸ್ಟ್ ಫ್ಯೂಚರ್ ಇದಾಗಿದೆ. ನೀವು ಚಾನಲ್ ಮಾನಿಟೈಸ್ ಮಾಡ್ಕೊಂಡಿದ್ರೆ ಇದನ್ನು ನೀವು ಮಾಡಿ ಪ್ರಾಡಕ್ಟ್ ನಿಮ್ಮ ಚಾನಲ್ ಮೇಲೆ ಸೆಲ್ ಮಾಡ್ಬೋದು. ಅಥವಾ ಬೇರೆ ಬೇರೆ ರೀತಿಯಲ್ಲಿ ಶಾರ್ಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಮಾಡಿ ನಿಮ್ಮ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ಯಾವುದೇ ರೀತಿಯಿಂದ ಸಮಸ್ಯೆ ಆಗಲ್ಲ ಸ್ನೇಹಿತರೆ. ಇದರಿಂದ ನೀವು AI ಇಂದ ವಿಡಿಯೋ ಜನ್ರೇಟ್ ಮಾಡ್ಬೋದು. ಬಟ್ ಅದಕ್ಕೊಂದು ವಾಯ್ಸ್ ಓವರ್ ಕೊಡಿ. ಐಡಿಯಾ ಹುಡುಕಿ, ಏನಾದರೂ ಐಡಿಯಾ ಮಾಡಿ. ಮಕ್ಕಳಿಗೆ ಏನಾದರೂ ಪಾಠ ಮಾಡಬೇಕು ಅಥವಾ ಏನಾದರೂ ಅದರಲ್ಲಿ ತೋರಿಸ್ಬೇಕು. A ಫಾರ್ ಆ್ಯಪಲ್ ಇದೆ, ಅದ್ರ ಪ್ರಕಾರ ಆ್ಯಪಲ್ ತೋರಿಸಿ, ಆ್ಯಪಲ್ ಹೆಸರು ಬರೆದು ನನಗೆ ವಿಡಿಯೋ ರೆಡಿ ಮಾಡಿ ಕೊಡಿ ಅಂತ ಹೇಳಿ, ಆ್ಯಪಲ್ ಕಟ್ ಮಾಡೋದು ತೋರಿಸಿ, ಈ ರೀತಿ ಒಂದು ಹಾಕಿ ನೀವು ಮಕ್ಕಳಿಗಾಗಿ ವಿಡಿಯೋ ಮಾಡ್ಬೋದು. ಸೊ ಈ ರೀತಿ ಐಡಿಯಾಸ್ನ ನೀವು ಜನ್ರೇಟ್ ಮಾಡಿ. ಐಡಿಯಾನ ತಗೊಂಡು ನೀವು ಈ ರೀತಿ ಶಾರ್ಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿದರೆ ಖಂಡಿತ ಒಂದು ಒಳ್ಳೆ ಚಾನಲ್ ಮಾಡಿಕೊಂಡು ಒಳ್ಳೆ ದುಡ್ಡು ಕೂಡ ಮಾಡ್ಬೋದು ಸ್ನೇಹಿತರೆ. ಇದೊಂದು ಒಳ್ಳೆ ಅವಕಾಶ ಇದೆ. ನಾನು ಹೇಳಿಕೊಡೋ ಪ್ರಕಾರ ನೀವು ಮಾಡಿ. ಸೊ ಇಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ವೇಟ್ ಮಾಡಬೇಕು. 95% ಆಗಿದೆ. ಕೆಲವೊಮ್ಮೆ ಇಂಟರ್ನೆಟ್ ಮೇಲೆ ಡಿಪೆಂಡ್ ಇರುತ್ತೆ. ಆಮೇಲೆ ಜಾಸ್ತಿ ಯೂಸ್ ಮಾಡಿದರೆ ಇದು ಬೇಗ ವರ್ಕ್ ಆಗಲ್ಲ. ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ಆಗಿದೆ ಒಂದು ಸ್ವಲ್ಪ ಹೊತ್ತು. Today we unbox this VGR trimmer. ಇಲ್ಲಿ ನೋಡಿ. Let's cut the seal. Here is the trimmer and accessories. Powerful motor and sharp blade. It feels very premium. Today we unbox this ಸೊ VGR ವಾಯ್ಸ್ ಕೂಡ ಬರ್ತಿದೆ. ಇಲ್ಲ ಅಂದರೆ ನೀವು ವಾಯ್ಸ್ ಮ್ಯೂಟ್ ಮಾಡಿ ನಿಮ್ಮ ವಾಯ್ಸ್ ಕೂಡ ಕೊಡ್ಬೋದು. Powerful motor and sharp blade. It feels ವಾಯ್ಸ್ ಮ್ಯೂಟ್ ಮಾಡಿ ನಿಮ್ಮ ವಾಯ್ಸ್ ಕೂಡ ಇಲ್ಲಿ ವಾಯ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ವಾಯ್ಸ್ ಇಲ್ಲಿ ಬೇಕು ಅಂದರೆ ವಾಯ್ಸ್ ಕೊಡ್ಬೋದು. ಇಲ್ಲ ಅಂದರೆ ಓಕೆ ಮಾಡಿಕೊಂಡು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಬೇಕು ಅಂದರೆ ಇಲ್ಲಿ ನೀವು ವಾಯ್ಸ್ ಓವರ್ ಕೂಡ ಕೊಡ್ಬೋದು. ನಿಮ್ಮ ಓನ್ ವಾಯ್ಸ್ ಓವರ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ವಾಯ್ಸ್ ಓವರ್ ಕೊಡಲಿಕ್ಕೆ ಟ್ರೈ ಮಾಡಿ. ಸೊ ಈ ಫೀಚರ್ ನಿಮ್ಗೆ ಹೇಗೆ ಅನ್ನಿಸ್ತು, ಹೇಳ್ಕೊಟ್ಟಿರೋ ಮಾಹಿತಿ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ನಲ್ಲಿ ಹೇಳಿ. ಈ ರೀತಿ ಏನಾದರೂ ಮಾಡ್ಲಿಕ್ಕೆ ಆಗ್ತಿತ್ತು ಅಂದರೆ ಟ್ರೈ ಮಾಡಿ ಸ್ನೇಹಿತರೆ, ಟ್ರೈ ಮಾಡಿ. ಒಳ್ಳೊಳ್ಳೆ ಫೀಚರ್ ತೊಗೊಂಡು ನಾನು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ಫೀಚರು, ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನನ್ನ ಚಾನಲ್ ಮೇಲೆ ಇರುತ್ತೆ. ಫೇಕ್ ಇನ್ಫಾರ್ಮೇಷನ್ ಯಾವುದು ನಾನು ಕೊಡೋಲ್ಲ. ಸೊ ದಯಮಾಡಿ ಕರೆಕ್ಟಾಗಿ ಈ ರೀತಿ ಎಲ್ಲ ಮಾಡಿಕೊಂಡು ಚಾನಲ್ ಮೇಲೆ ದುಡ್ಡು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.